ಮೋಸ ಹೋಗೋರು ಎಲ್ಲಿವರೆಗೆ ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೆ ಇದ್ದೇ ಇರ್ತಾರೆ. ಸೆಂಟ್ರಲ್ ರವಿ ಕೇಸ್ ನಿಮಗೆ ಗೊತ್ತೇ ಇದೆ. ಸರ್ಕಾರಿ ಕೆಲಸ ಅಂತಂದರೆ ಯಾರು ಬಾಯ್ ಬಿಡಲ್ಲ. ಸ್ವಲ್ಪ ದುಡ್ಡಿರೋದ್ರು ಅಥವಾ ಅಟ್ಲೀಸ್ಟ್ ಆ ದುಡ್ಡನ್ನು ಅರೇಂಜ್ ಮಾಡ್ತೀನಿ ಅನ್ನೋರಾದರೆ ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋದಕ್ಕೆ ಅವರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ. ಹಾಗೇನೆ ಸರ್ಕಾರಿ ಕೆಲಸದ ಆಮಿಷವನ್ನು ಒಡ್ಡಿ ಕೋಟಿ ಕೋಟಿ ವಂಚನೆ ಮಾಡಿರುವ ಮಿನಿ ಸೆಂಟ್ರಲ್ ರವಿ ಒಬ್ಬ ಸಕ್ಕರೆ ನಾಡು ಮಂಡ್ಯದಲ್ಲಿದ್ದಾನೆ. ಕಾಸು ಕೊಟ್ಟರೆ ನೇಮಕಾತಿ ಆದೇಶವನ್ನೇ ಮಾಡಿಸ್ಬಿಡ್ತಾನೆ ಈ ಭೂಪ. ಕೆಲಸ ಕೊಡೋದಾಗಿ ಹೇಳಿ ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದಾನೆ. ಮಕ್ಕಳಿಗೆ ಭವಿಷ್ಯವನ್ನು ಕಟ್ಟಿಕೊಡುವ ಧಾವಂತದಲ್ಲಿ ಪೋಷಕರು ಧೃತರಾಷ್ಟ್ರ ಕುರುಡನ್ನು ಪ್ರದರ್ಶನ ಮಾಡ್ತಾರೆ. ಚುನಾವಣಾಧಿಕಾರಿಗಳ ಸಹಿ ಇರುವ ನಕಲಿ ಪತ್ರ, ರಾಜ್ಯಪಾಲರ ನಕಲಿ ಸಹಿ ಇರುವಂಥ ಪತ್ರ, ಅಬಕಾರಿ ಸಚಿವರ ನಕಲಿ ಸಹಿಯ ಪತ್ರ ಕೊಟ್ಟು ನಿಮ್ಮ ಕೆಲಸ ಆಗೇ ಬಿಡ್ತು, ಡೋಂಟ್ ವರಿ, ನಾನೇ ಚೀಫ್ ಸೆಕ್ರೆಟರಿ, ವಿಧಾನಸೌಧದಲ್ಲಿ ನಾನೇ ಇರೋದು, ಎಲ್ಲ ನನ್ನ ಹತ್ರನೇ ಕೇಳೋದು ಅಂತ ಹೇಳಿ ಹೊಗಳೇ ಬಿಡ್ತಾ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ಈಗ ಪತ್ತೆ ಹಚ್ಚಲಾಗಿದೆ. ಅಬಕಾರಿ ಇಲಾಖೆಯ ಡ್ರೈವರ್ ಹುದ್ದೆ ಕೊಡಿಸ್ತೀನಿ ಅದು ಇದು ಅಂತ ಹೇಳಿ ನಗರ ಮತ್ತು ಗ್ರಾಮೀಣ ಭಾಗದ ಅನೇಕರಿಗೆ ಪಂಗನಾಮ ಹಾಕಿದಾನೆ ಈ ವ್ಯಕ್ತಿ. ಈಗ ಹಣ ಕಳ್ಕೊಂಡು ಪೋಷಕರು ಮಾಧ್ಯಮಗಳ ಮುಂದೆ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಪೊಲೀಸರ ಹತ್ರ ಹೋದ್ರೆ ಪೊಲೀಸರು ದೂರು ತಗೊಳ್ಳಲ್ಲ, ಎಷ್ಟೋ ಸಲ ಹೋದ್ವಿ ಪೊಲೀಸರು ನಮ್ಮ ಬಗ್ಗೆ ಮಾತೇ ಆಡಲ್ಲ, ಕ್ಯಾರೆ ಅನ್ನಲ್ಲ ಅಂತ. ಈಗ ಫೈನಲಿ RTI ಕಾರ್ಯಕರ್ತರ ಮುಖಾಂತರ ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿಸಿದ್ದಾರೆ ಪೋಷಕರೆಲ್ಲ. ಮಕ್ಕಳ ಭವಿಷ್ಯ ಅಂತಂದಾಗ ಸಾಮಾನ್ಯವಾಗಿ ತಂದೆ ತಾಯಿ ನಮ್ಮ ಕೈಲಾದರೆ ಮಾಡಿಸೇ ಬಿಡೋಣ ಅನ್ನೋ ರೀತಿಯಲ್ಲಿ ಮನಸ್ಸು ಮಾಡ್ತಾರೆ. ಆದರೆ ತಪ್ಪು ಅಂತಲ್ಲ, ಅಟ್ಲೀಸ್ಟ್ ನೋಡ್ಕೋಬೇಕಲ್ಲ, ಯಾರು ಏನು, ನಿಜಾನ ಸುಳ್ಳ, ಸಾಧ್ಯನಾ, ಹೀಗೆಲ್ಲ ಆಗುತ್ತಾ, ಇದು ಸಹಿ ನಿಜಾನ, ಅಟ್ಲೀಸ್ಟ್ ಒಬ್ಬರು ಇಬ್ಬರು ಹಿಂದೆ ಪೂರ್ವಾಪರಗಳನ್ನು ವಿಚಾರಿಸ್ಬೇಕಲ್ಲ. ಇವರೇನೋ ಯಾರು ಕೆಲಸ ಕೊಡಿಸಿದಾನ, ಅವ್ರು ಕೆಲಸ ಮಾಡ್ತಿದ್ದಾರಾ, ನಿಜವಾಗ್ಲೂ ಅವ್ರು ಸರ್ಕಾರಿ ಕೆಲಸದಲ್ಲೇ ಇದ್ದಾರಾ, ಅಥವಾ ಗುತ್ತಿಗೆ ಆಧಾರದಲ್ಲಿ ಕೆಲಸ ಕೊಡಿಸಿ ನಿಮ್ಮದು ಸರ್ಕಾರಿ ಕೆಲಸ ಅಂತ ಹೇಳ್ಕೊಂಡು ಹೊಗಳೇ ಬಿಡ್ತಿದ್ದಾನ, ಇವೆಲ್ಲದರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ಗಳನ್ನು ಪಡ್ಕೋಬೇಕಿತ್ತು. ಪಡೆಯದೆ ಅತಿ ಶೀಘ್ರದಲ್ಲಿ ದುಡ್ಡು ಕೊಟ್ಟು ಈಗ ಮೋಸ ಹೋಗಿದ್ದೀವಿ ಅಂತ ಹೇಳಿ ಹತ್ಕೊಂಡು ಕೂತ್ರೆ ಏನು ಮಾಡೋದಕ್ಕಾಗತ್ತೆ? ಇಂಥ ಕಥೆಗಳು, ಇಂಥ ಪ್ರಕರಣಗಳು ರಾಜ್ಯದಲ್ಲಿ ಹೊಸತೇನು, ಇಂಥದ್ದು ಹಲವಾಗಿದೆ. ಎಷ್ಟು ಸಲ ಮಾಧ್ಯಮಗಳು ಹೇಳುತ್ತೆ ಸರ್ಕಾರಿ ಕೆಲಸಗಳಿಗೆ ದುಡ್ಡು ಕೊಟ್ಟಲ್ಲ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ, ನೀವು ದುಡ್ಡು ಕೊಡದೇ ಇದ್ದರೆ ಅಷ್ಟು ಆಟೋಮೆಟಿಕ್ಲಿ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಅಥವಾ ಆಟೋಮೆಟಿಕ್ಲಿ ಈ ರೀತಿ ಮೋಸ ಹೋಗೋದು ನಿಲ್ಲುತ್ತೆ ಅಂತ ಅದೆಷ್ಟೇ ಎಚ್ಚರಿಕೆ ಕೊಟ್ಟರು ಇದನ್ನು ಯಾವುದನ್ನು ಕಿವಿಗೆ ಹಾಕ್ಕೊಳ್ಳದ ಮತ್ತೊಂದಿಷ್ಟು ಜನ ಪೋಷಕರು ಮಂಡ್ಯದಲ್ಲೊಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ಟು ಮಕ್ಕಳಿಗೆ ಕೆಲಸ ಕೊಡಿಸೋ ಭರದಲ್ಲಿ ಹಣ ಕಳ್ಕೊಂಡಿದ್ದಾರೆ. ಈಗ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಅದು RTI ಕಾರ್ಯಕರ್ತರ ಮುಖಾಂತರ. ಪೊಲೀಸರ ಹತ್ರ ಡೈರೆಕ್ಟಾಗಿ ಹೋಗಿ ಕೇಳಿದ್ರೆ ನೋ ಅಂತ ಹೇಳ್ತಾರಂತೆ. ಹೆಂಗೆ ಸರ್ ಅದು ಒಂದು ವರ್ಷದಿಂದ ಆನಂತರ ಎಲ್ಲ ವ್ಯವಹಾರಗಳನ್ನೆಲ್ಲ ಬಿಟ್ಕೊಂಡು ಅಲ್ಲ ಮತ್ತೆ ಬೋನಸ್ ಅಂದ್ರೆ ಏನಾಗ್ತದೆ ನಡ್ಕೊಂಡ್ರೆ ಈಗ ಕೊಟ್ಟಿದ್ದೀನಿ ಕಮಿಷನರ್ ಹತ್ರ ಮಾತಾಡ್ರಿ ನಂಬರ್ ಕೊಡ್ತೀನಿ ಕೆಲಸ ಆಯ್ತದ ಆಗಲ್ಲ ಸುಮ್ಮನೆ ಎಂತಕ್ಕೆ ಮಾತಲ್ವಾ ಇವಾಗ ಈಗ ಅಷ್ಟೇ ಸುಮ್ಮನೆ ಯಾಕೆ ಮಾತು ಖಾಲಿ ಮಾತು ಈಗ ಅದನ್ನ ನಮ್ಮ ಪರ್ಸನಲ್ ನಾವ್ ಹೇಳ್ಕೊಳಕ್ ಆಗಲ್ಲ ಇಲ್ಲಿ ಹೌದು ಕೊಡ್ತೀರಾ ಈಗಪ್ಪ ಇವ್ರು ಕೊಡ್ತಾರ ಹೌದಪ್ಪ ಈಗ ಇವ್ರು ಕೊಡ್ತಾರಪ್ಪ ಇವ್ರು ಕೊಡ್ತಾರ ಇವ್ರು ಕೊಡ್ತಾರಪ್ಪ ಇರಪ್ಪ ಇವ್ರು ಕೊಡ್ತಾರಪ್ಪ ನಾನು ಅದಲ್ಲಮ್ಮ ನಾನು ಹೇಳಿರ್ತೇನಮ್ಮ ಅವತ್ತು ನಿಮ್ದಾಗಿಲ್ಲ ಅಂದ್ರೆ ವಾಪಸ್ ಇಸ್ಕೊಡ್ತೀನಿ ಅಂತ ಹೌದು ನಿಜ ವಾಪಸ್ ಇಸ್ಕೊಡ್ತೀನಿ ಅಂತ ಜನವರಿಲಿ ಹೇಳಿದ್ದೇನಪ್ಪ ನಿನ್ಗೆ ರಾಜೇಶ್ಗೆಲ್ಲ ಹೌದು 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 ನಿಜ ನೋಡ್ಕೊ ಬಂದೀನಿ. ಈಗ ಹೇಳಿದ್ದು ಒಂದೊಂದು ಹೇಳಿದ್ರು ಗೌರ್ಮೆಂಟ್ ಕೆಲಸ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳಿಗೆ ಅವ್ರು ಕರ್ಕೊಂಡೋಗಿ ಹೇಳಿ ಮಾಡಿ ಅವ್ರನ್ನ ತಲೆ ತಿರುಗಿಸಿ ಆಯಿತು ಅಂತ ಅವ್ರು ಬಂದು ಮನೆಯಲ್ಲಿ ಹಠ ಮಾಡಿ ಕೆಲಸ ಆಗುತ್ತೆ ಗೌರ್ಮೆಂಟ್ ಕೆಲಸ ಕೊಡಿ ಅಂತ ದುಡ್ಡನ್ನು ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಕೊಟ್ಟು ಅವರು ಇವರು ಶಿವರುದ್ರ ಅಂತೇಳಿ ಅವ್ರ ಮನೆ ಹತ್ರಕ್ಕೆ ಬರೋಕ್ಕೆ ಹೇಳಿ ಬೆಂಗಳೂರಲ್ಲಿದ್ದಾರೆ ಅಪ್ಪ, ಅವ್ರ ಕಡೆಯಿಂದ ದುಡ್ಡು ಕೊಡಿಸಿರೋದು. ಕೆಲಸ ಆಗುತ್ತೆ, 1.5 ತಿಂಗಳೊಳಗೇನೆ ಕೆಲಸ ಆಗುತ್ತೆ. ಇವರೊಬ್ಬರು ನಮ್ಮ ಸಾಹೇಬರು ವೆಂಕಟೇಶ್ ಅಂತ ಅವರೇ ವಿಧಾನಸೌಧದಲ್ಲಿ CM ಹತ್ರ ಚೀಫ್ ಸೆಕ್ರೆಟರಿ ಆಗಿದ್ದಾರೆ, ಅವ್ರ ಕಡೆಯಿಂದ ಕೆಲಸ ಆಗುತ್ತೆ ಮಾಡಿಸ್ಕೊಡ್ತೀವಿ ಅಂತೇಳಿ ಇಸ್ಕೊಂಡ್ರು ದುಡ್ಡು. ವೆಂಕಟೇಶ್ ಇಲ್ಲಿ ಅನ್ನಂಬಡಿಯವರಂತೆ, ಈಗ ವಾಸ ತಾವರಿಗೆರೆ 6ನೇ ಕ್ರಾಸಲ್ಲಿ ಇದ್ದಾನೆ. CM ಹತ್ರ ಇದ್ದಂತೆ. ಸರ್ ನಾವು ಮಕ್ಕಳು ಕೆಲಸಕ್ಕೋಸ್ಕರ ಅಂತ ಬಂದು ಕೇಳಿದ್ರು, ಕೊಡಿಸ್ತೀವಿ ನಾವು ಅಂತ. ನಮ್ಮ ಮಕ್ಳಿಗೂ ಕೆಲಸ ಇರಲಿಲ್ವಲ್ಲ, ಏನೋ ಒಂದು ಆಸೆ ಉದ್ಯೋಗ ಸಿಗುತ್ತೇನೋ ಅಂತ, ಅವಾಗ ನಾವು ಕೊಟ್ವಿ. ನಾವು 4 ಲಕ್ಷ ಕೊಟ್ಟಿರೋದು.
ಒಬ್ಬ ಮಗ ಒಂದು ಹುಡುಗನಿಗೆ 4 ಲಕ್ಷ, ಇನ್ನೊಂದು ಹುಡುಗನಿಗೆ 4 ಲಕ್ಷ ಕೊಟ್ಟಿರೋದು. ನಮ್ಮ ಕಡೆಯಿಂದ 8 ಲಕ್ಷ. ಹ್ಞೂ, ನಾವು 1.5 ವರ್ಷ ಆಯಿತು ಸರ್. ನಾವು ಅದೇ ಶಿವರುದ್ರ ಅವರು ನಮ್ಮ ಮನೆಗೆ ಬಂದಿದ್ದು. ಇದಕ್ಕೆಲ್ಲ ಇಮಿಡಿಯೇಟ್ರಿ ಶಿವರುದ್ರ ಮತ್ತೆ ಇವನು ವೆಂಕಟೇಶ್. ತಾವರ್ಗೆರೆ ಅವರು, ಶಿವರುದ್ರ ಬೆಂಗಳೂರವನು. ಸರ್, ಅನ್ನಂಬಡಿ ವೆಂಕಟೇಶ್ ಅಂತೇಳಿ ಸುಮಾರು ಜನಕ್ಕೆ ಏನು ಮಾಡಿ ತಾವರ್ಗೆರೆ 6ನೇ ಕ್ರಾಸಲ್ಲಿದ್ದಾರೆ. ಈಗ ಸುಮಾರು ಜನ ಕೇಳಿದ್ರೆ 11 ಕೋಟಿ ಮೇಲೆ ಕೆಲಸ ಕೊಡಿಸೋದಾಗಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ಕೊಡಿಸೋದಾಗಿ ಸುಮಾರು 11 ಕೋಟಿ ಹಣನ ವಸೂಲಾತಿ ಮಾಡೋರೆ. ಅದು ನನಗೆ ಯಾವ ರೀತಿ ಗೊತ್ತಾಯಿತು ಅಂತ ಹೇಳಿದ್ರೆ, ನಮ್ಮ ಸಂಬಂಧಿಕರೊಬ್ಬರು ಮೈಸೂರು ಮಂಡಿ ಮಾಲಲ್ಲವ್ರೆ, ನವೀನ್ ಅಂತೇಳಿ, ಅವ್ರಿಗೆ ಕೆಲಸ ಕೊಡಿಸ್ತೀನಿ ಅಂತೇಳಿ 20 ಲಕ್ಷ ದುಡ್ಡು ಇಸ್ಕೊಂಡಿದ್ರು. 10 ಲಕ್ಷ ಕೊಟ್ಟು 10 ಲಕ್ಷ ಚೆಕ್ ಕೊಟ್ಟಿದ್ದಾರೆ. ಆಗ ನನಗೆ ಹುಡುಕಿ ಹೋದಾಗ ಹಿಂಗೆ ವೆಂಕಟೇಶ್ ಅಂತ ಗೊತ್ತಾಯಿತು. ಆಗೆಲ್ಲ ವಿಚಾರಣೆ ಮಾಡಿ ಎಲ್ಲ ಆ ಕಡೆ ಈ ಕಡೆಗೆಲ್ಲ ಕೇಳಿ ಎಲ್ಲ ಮಾಡಿದಾಗ ನನಗೆ ಒಂದು ಕಡೆಯಿಂದ ಫೋನ್ ಬರ್ತು ಸರ್. ಅವರು ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಮುಖ್ಯ ಪೇದೆ ಲೋಕೇಶ್ ಅಂತ ಹೇಳಿ, ನೋಡಪ್ಪ ನಮ್ಮ ಕಡೆಯವರೊಬ್ಬರು ASIಗೆ ಅವ್ರಿಗೆ ಇದು ಪೋಸ್ಟ್ ಮಾಸ್ಟರ್ಗೆ 85 ಲಕ್ಷ ದುಡ್ಡು ಕೊಡಬೇಕು ಪುರಸಮಿಯವರೇ, ನಾವು ಅದು ಈಸ್ಕೊಂಡ್ಮೇಲೆ ನಿಮ್ಗೆ ಈಸ್ಕೊಡ್ತೀವಿ ಅಂತೇಳಿ ಫೋನ್ ಮಾಡಿದ್ರು ಸರ್. ಅದು ನನ್ನ ಹತ್ರ ರೆಕಾರ್ಡ್ ಇದೆ. ಆಮೇಲೆ ಗೊತ್ತಾಯಿತು, ಸುಮಾರು ದಿವಸ ಹೋಗಿ ತಿರುಗಿ ನಾವು ನಮ್ಮ ಹುಡುಗ ನವೀನ ಎಲ್ಲ ಅವ್ರ ಮನೆ ಹತ್ರ ವೆಂಕಟೇಶ್ವರ ಮನೆ ಹತ್ರ ಹೋಯ್ತಾನೆ ಇದ್ದು. ಹೋಗ್ಬೇಕಾದ್ರೆ ಆವಾಗ ಗೊತ್ತಾಯಿತು ಇವರಿಬ್ಬರೇ ಸಪೋರ್ಟ್ ಮಾಡ್ತಾರೆ ಅಂತ. ಗ್ರಾಮಾಂತರ ಪೊಲೀಸ್ ಠಾಣೆಗೆ ASI ಚಿಕ್ಕಯ್ಯ, ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಮುಖ್ಯ ಪೇದೆ ಲೋಕೇಶ್ ಇವರೇ ಸಪೋರ್ಟ್ ಮಾಡಿ, ನಿಮ್ಮ ಮನೆ ಹತ್ರ ಯಾರು ಬಂದರೆ ನಮ್ಗೆ ಫೋನ್ ಹಾಕಿ ನಾವು ನೋಡ್ಕೊತೀವಿ ಅಂತ ಅವ್ರನ್ನ ಹೇಳಿ ಇದು ಮಾಡ್ತೀವಿ. ಇಷ್ಟೆಲ್ಲ ಫ್ರಾಡ್ ಮಾಡಿ ಇಂಥವ್ರಿಗೆ ಇಂಥೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ. ಅವರು ಸಹ ಅದೇ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ, ಬಾರ್ ಲೈಸೆನ್ಸ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಸುಮಾರು ಜನಕ್ಕೆ ನಾನು ವಿಧಾನಸೌಧದಲ್ಲಿದ್ದೀನಿ, ನಿಮ್ಗೆ ಯಾವ ಉದ್ಯೋಗ ಬೇಕು ಅಂತ ಕೇಳೋದು. ನಮಗೆ ಉದ್ಯೋಗ ಬೇಕು ಅಂತ ಹೇಳಿದ್ರೆ ಅವ್ರು ಓದಿರೋ ಗಣತಕ್ಕೆ ತಕ್ಕಾಗೆ ಇಷ್ಟು ದುಡ್ಡು ಕೊಡಿ ಅಂತ. ದುಡ್ಡು ಕೊಟ್ಟು ಮೋಸ ಹೋಗಿರುವ ಕಮಲಮ್ಮ ಮತ್ತು ಗಾಯತ್ರಿ ಇಬ್ಬರು ಕೂಡ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ನಮಸ್ಕಾರ. ಕಮಲಮ್ಮ ನಮಸ್ಕಾರ, ಗಾಯತ್ರಿ ಅವರು ನಮಸ್ಕಾರ. ಓಕೆ, ಗಾಯತ್ರಿ ಅವರು ಇದ್ದೀರಾ ಫೋನಲ್ಲಿ? ಸರ್, ಕಮಲಮ್ಮನವರ ಗಾಯತ್ರಿ ಅವರು ಮಾತಾಡ್ತಿರೋದು? ಕಮಲಮ್ಮ ಅವರು ಸರ್. ಕಮಲಮ್ಮ ಅವರು ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ದುಡ್ಡು ಕೊಟ್ಟಿದ್ದೀರಮ್ಮ? ಸರ್ 14 ಲಕ್ಷ ಸರ್. 14. ಏನು ಹೇಳಿ ತಗೊಂಡ್ರು? 14 ಲಕ್ಷ ದೊಡ್ಡ ಅಮೌಂಟು. ಕೊಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡಿಲ್ವಾ ನೀವು? ಯಾರು ಏನು ಮಾಡ್ತಾನೆ ಅಂತ ಯೋಚನೆ ಮಾಡಿಲ್ವಾ? ಸರ್ ಎಲ್ಲಾನು ನೋಡಿದೀವಿ ಸರ್. ಅವರು ಪರಿಚಯಸ್ಥಂಗೆ ತೋರಿಸಿ ನಮ್ಗೆ. ಆದ್ರೆ ಈಗ ಹೆಡ್ ಕ್ವಾರ್ಟರ್ ಮಂಡ್ಯದಲ್ಲೇ ಇದ್ದಿದ್ದಲ್ವ ಅವರು. ತಾವರ್ಗೆರೆ 6ನೇ ಕ್ರಾಸಲ್ಲೇ ಇದ್ದಾರೆ, ಮತ್ತೆ ಅನ್ನಿಯಂಬಾಡಿ ಸ್ವಂತ ಊರು. ಹಾಗಾಗಿ ಮಕ್ಕಳನ್ನ ನಂಬಿಸ್ಬಿಟ್ಟು ಅವರಿಗೆ ಫಸ್ಟ್ ಪ್ರಿಪೇರ್ ಮಾಡಿದ್ದಾರೆ ತಗೊಳಕ್ಕೆ ಹಣನ. ನಿಮ್ಮ ಮಕ್ಕಳ ಹತ್ರ ಮಾತಾಡಿ ಆಮೇಲೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರೋದು ಸರ್? ನಿಮ್ಮ ಮಕ್ಕಳ ತಲೆ ತಿಂದು ಆಮೇಲೆ ನಿಮ್ಮಿಂದ ದುಡ್ಡು ತಗೊಂಡಿರೋದು? ಹೌದು ಹೌದು ಸರ್. ಮಕ್ಕಳೇ ತಗೊಂಡು ಕೊಟ್ಟಿರೋದು ಸರ್, ಅವರೇ ಅಕೌಂಟ್ ಹಾಕಿರೋದು, ಅವ್ರ ಅಕೌಂಟ್ ಇಂದಾನೆ. ಕೇಸ್ ಎಲ್ಲ ನೋಡಿಲ್ವಾ? ಈ ತರ ದುಡ್ಡು ತಗೊಂಡು ಮೋಸ ಮಾಡಿರೋದು ಟಿವಿನಲ್ಲಿ ನೋಡಲ್ವಾ? ನೀವು ಟಿವಿ ಎಲ್ಲ ನೋಡಲ್ವಾ? ಸರ್ ಎಲ್ಲ ನೋಡಿರ್ತೀವಿ, ಹೇಳಿರ್ತೀವಿ. ಮಕ್ಕಳು ಹಠ ಮಾಡ್ತಾರೆ, ಏನ್ ಮಾಡೋದು, ಏನು ಫ್ರೆಂಡ್ಶಿಪ್ ಅಲ್ಲಿ ಮಾಡ್ಕೊಂಡವ್ರೆ ಕೊಡ್ತಾರೆ, ಸಿಗುತ್ತೇನೋ ಅನ್ನೋದು ಒಂದಿದು. ಮನೇಲಿ ಆಟ ಮಾಡ್ತಾರಲ್ಲ ಮಕ್ಕಳುಗಳು, ಹಂಗಾಗಿ ಏನೋ ಒಂದ್ ಲೈಫ್ ನೋಡೋಣ ಹೇಳ್ತಾ ಇದ್ದಾರೆ. ಒಂದ್ ಊರವ್ರಲ್ವಾ ಅಂತ ಹೇಳ್ಬಿಟ್ಟು ನಾವು ನಂಬ್ಕೊಂಡು ಮೋಸ ಮಾಡಿದಾರೆ ಪಾಪ ಅವ್ರಿಗೆ. ಏನ್ ಕೆಲಸ ಕೊಡಿಸ್ತೀನಿ ಅಂತ ಅಂದಿದ್ದ ಸರ್? ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ರೈವರ್ ಕೆಲಸ ಸರ್. ಓಕೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಡ್ರೈವರ್ ಕೆಲಸ. ನೇರ ನೇಮಕಾತಿ ಅಂತ ಹೇಳ್ಬಿಟ್ಟು, ನಿಮ್ಗೆ ಇಂಟರ್ವ್ಯೂ ಬರಲ್ಲ ಏನಿಲ್ಲ, ನಿಮ್ ಕರ್ಕೊಂಡೋಗಿ ಹಂಗೆ ಜಾಯಿನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ತಗೊಂಡಿರೋದು ಸರ್. ಅಲ್ಲ, ಹೆಂಗಂತೆ ಕೆಲಸ ಕೊಡ್ಸೋದು? ಹೆಂಗಂತೆ? ಯಾರ ಮುಖಾಂತರ ಮಾಡಿಸ್ಕೊಡ್ತೀನಿ ಅಂತಾನೆ? ಸಿಎಂ ಆಪ್ತರು, ನಾವು ಸಿಎಂಗೆ ಆಪ್ತ ಕಾರ್ಯದರ್ಶಿ. ಯಾರು ಅವನೇನಾ? ಹಂಗಾಗಿ ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ದೀವಿ, ಅವ್ರಿಗೆ ಅಸಿಸ್ಟೆಂಟ್ ಆಗಿ ನಾವು ಕೆಲಸ ಮಾಡ್ಕೊಂಡಿದೀವಿ. ಅಲ್ಲಿ ವಿಧಾನಸೌಧದಲ್ಲಿ ನಮ್ಗೆಲ್ಲ ಪರಿಚಯ ಇದಾರೆ. ಅವ್ರ ಕಡೆಯಿಂದ ಮಾಡಿಸ್ತೀವಿ. ಯಾವ್ದೋ IAS ಆಫೀಸರ್ ಹೆಸರು ಹೇಳಿದೆ ಸರ್, ಜ್ಞಾಪಕ ಬರ್ತಾ ಇಲ್ಲ ನಮ್ಗೆ. ಅವ್ರು ಇವಾಗ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದಾರಂತೆ. ಅವರಿಗೆ 1.5 ಕೋಟಿ ಕೊಟ್ಟಿದೀವಿ ಅಂತ ಹೇಳ್ತಾನೆ. ಆ 1.5 ಕೋಟಿ ನಾವು ಇಸ್ಕೊಂಡ್ ಕೊಡ್ತೀವಿ. ಸೋಮವಾರ ಹೇಳಿದಾರೆ. ನಾವು ಹೋಗಿ ಅವ್ರ ಹತ್ರನೇ ನಾವು ನಮ್ಮ ಮಿಸಸ್ ಎಲ್ಲ ಹೋಗಿ ಕೂತ್ಕೊಂಡು ಮಾತಾಡಿ ಬಂದಿದೀವಿ. ಕೊಡ್ತೀವಿ ಅಂತ ಹೇಳ್ದ. ಇಲ್ಲಿವರೆಗೂ ಇಲ್ಲ. ಅವನೇ ನಾಪತ್ತೆ ಆಗ್ಬಿಟ್ಟಿದ್ದಾನೆ ಸರ್, ಮನೆ ಬೀಗ ಹಾಕೊಂಡು. ಸ್ಟೇಷನ್ ಕಂಪ್ಲೇಂಟ್ ಏನೋ ಮಾಡಿದ್ದೀರಾ ಸರ್? ಕಂಪ್ಲೇಂಟ್ ನಿನ್ನೆ ಹೋದಾಗ SP ಸಾಹೇಬ್ರು ತಗೊಳ್ಳಿ ಕಂಪ್ಲೇಂಟ್ ಅಂತ ಹೇಳಿದ್ರಂತೆ. ಅವಾಗ ಸಂಜೆ ಆಗ್ಬಿಡ್ತು ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆ 9:00 ಬರಕ್ಕೆ ಹೇಳಿದ್ದಾರೆ ಸರ್. ಹೋಗ್ತಾ ಇದೀವಿ. ಓಕೆ, ರೈಟ್. ಥ್ಯಾಂಕ್ ಯು ಕಮಲಮ್ಮನವರೇ, ಪವರ್ಟಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.